ನಮಸ್ಕಾರ, ಕನಸು ನ್ಯೂಸ್ಗೆ ಸ್ವಾಗತ. ಈಗ ಮುಖ್ಯಾಂಶಗಳು. ಶಾಸಕ ಗಾಲಿ ಜನಾರ್ದನ ರೆಡ್ಡಿ ಅವರಿಂದ ಧರ್ಮಗುರುಗಳಿಗೆ ಸನ್ಮಾನ. ಮುಸ್ಲಿಂ ಸಮಾಜ ಬಾಂಧವರ ಅತ್ಯಂತ ಪವಿತ್ರವಾದ ರಂಜಾನ್ ಹಬ್ಬದ ಪ್ರಯುಕ್ತ ಶನಿವಾರದಂದು ಈದ್ಗಾ ಮೈದಾನದಲ್ಲಿ ಪ್ರಾರ್ಥನೆ. ಈದ್ಗಾ ಮೈದಾನದಲ್ಲಿ ಪ್ರಾರ್ಥನೆ ಸಲ್ಲಿಸಿದ ಶಾಸಕ ಗಾಲಿ ಜನಾರ್ದನ ರೆಡ್ಡಿ ಅವರು ಧರ್ಮಗುರುಗಳಾದ ಕಮಾಲ್ ಮುಸ್ತಾಫ್ ಹಾಫೀಸ್ ಅವರಿಗೆ ಸನ್ಮಾನಿಸಿ ಗೌರವಿಸಿದರು. ಬಳಿಕ ಧರ್ಮಗುರುಗಳು ಸೇರಿದಂತೆ ಸಮಾಜ ಬಾಂಧವರು ಶಾಸಕ ಗಾಲಿ ಜನಾರ್ದನ ರೆಡ್ಡಿ ಅವರಿಗೆ ಆತ್ಮೀಯವಾಗಿ ಸನ್ಮಾನಿಸಿ ಗೌರವಿಸಿದರು. ಈ ಸಂದರ್ಭದಲ್ಲಿ ಶಾಸಕರ ಆಪ್ತ ಸಲಹೆಗಾರ ಅಲಿ ಖಾನ್, ನಗರಸಭೆಯ ಮಾಜಿ ಅಧ್ಯಕ್ಷ ಮೌಲಾ ಸಾಬ್ ರಾಜ್ ಮೊಹಮ್ಮದ್, ಬಿಕೆ ಉಸ್ಮಾನ್, ಬಿಕೆ ಜಬ್ಬಾರ್, ಕೊಲ್ಲಿ ನಾಗೇಶ್ವರ ಕಾಲೇಜಿನ ಆಡಳಿತ ಮಂಡಳಿ ನಿರ್ದೇಶಕ ಆಸಿಫ್, ಬಿಕೆ ಮುಸ್ತಾಫ್ ಅಲಿ, ಫಾರೂಕ್ ಮೆಹಬೂಬ್, ಬಿಲ್ಡರ್ ಸುಭಾನ್, ಸಲ್ಮಾನ್ ಭಾಷಾ, ಮೆಹಬೂಬ್ ಜಿಲಾನಿ ಖಾದ್ರಿ, ಸಲೀಂ, ಬುಲೆಟ್, ಉಸ್ಮಾನ್ ಸಹೋದರರು, ಆಸಿಫ್ ಹಾಗೂ ಸಲ್ಮಾನ್ ಬಿಕೆ ಸಹೋದರರು ಸೇರಿದಂತೆ ಶಾಸಕರ ಬೆಂಬಲಿಗರು, ಹಿತೈಷಿಗಳು, ಅಭಿಮಾನಿಗಳು ಪಾಲ್ಗೊಂಡಿದ್ದರು. ಇದೇ ಸಂದರ್ಭದಲ್ಲಿ ಮಾಜಿ ವಿಧಾನ ಪರಿಷತ್ ಸದಸ್ಯ HR ಶ್ರೀನಾಥ್, ಸೈಯದ್ ನಜೀಂ ಶಬೀರ್, ಭರಣಿ ಆಯೂಬ್ ಖಾನ್, ದುರ್ಗಪ್ಪ ನಾಯಕ್, ಮನೋಹರ್ ಗೌಡ ಹೇರೂರ್ ರಂಜಾನ್ ಹಬ್ಬದ ಶುಭ ಕೋರಿದರು. ಈ ಸಂದರ್ಭದಲ್ಲಿ ಶಾಸಕ ಗಾಲಿ ಜನಾರ್ದನ ರೆಡ್ಡಿ ಬಿಕೆ ಆಸಿಫ್ ಅವರ ಕಾರ್ಯಾಲಯದಲ್ಲಿ ಸುದ್ದಿಗೋಷ್ಠಿ ನಡೆಸಿದರು. ಸೈಯದ್ ಅಲಿ ಸೇರಿದಂತೆ ಇತರರು ಉಪಸ್ಥಿತರಿದ್ದರು. ಶಾಂತಿಯುತ ಆಚರಣೆಗೆ ಸಹಕರಿಸಿದ ಪೊಲೀಸ್ ಇಲಾಖೆ ಡಿವೈಎಸ್ಪಿ ಹಾಗೂ ಸಿಬ್ಬಂದಿ ವರ್ಗದವರಿಗೆ ಹಾಗೂ ಪೌರಾಯುಕ್ತ ವಿರೂಪಾಕ್ಷಪ್ಪ ಮೂರ್ತಿ ಅವರಿಗೆ ಸಮಾಜದ ವತಿಯಿಂದ ಅಭಿನಂದನೆಗಳನ್ನು ಸಲ್ಲಿಸಲಾಯಿತು. ಗಂಗಾವತಿ ವಿಧಾನಸಭಾ ಕ್ಷೇತ್ರದ ಸಮಸ್ತ ಮುಸ್ಲಿಂ ಬಾಂಧವರಿಗೆ ರಂಜಾನ್ ಹಬ್ಬದ ಶುಭಾಶಯಗಳು. ಗಂಗಾವತಿ ನಗರ ಎಲ್ಲ ಜಾತಿ ಮತಗಳನ್ನು ಮೀರಿ ಎಲ್ಲರೂ ಅಣ್ಣ ತಮ್ಮಂದಿರಂತೆ ಪ್ರತಿಯೊಂದು ಹಬ್ಬ ಆಚರಣೆ ಮಾಡಿಕೊಳ್ಳೋದ್ರಲ್ಲಿ ಇವತ್ತು ಗಂಗಾವತಿ ತುಂಬಾ ಶಾಂತಿಯಿಂದ ಒಂದು ಒಳ್ಳೆ ನಗರವಾಗಿ ಅಭಿವೃದ್ಧಿ ಆಗಲಿಕ್ಕೆ ಇಲ್ಲಿನ ಜನರೆಲ್ಲರೂ ಕೂಡ ತುಂಬಾ ಸಂತೋಷದಿಂದ ಹಬ್ಬದಲ್ಲಿ ಎಲ್ಲರೂ ಅಣ್ಣ ತಮ್ಮಂದಿರಂಗೆ ಅವರ ಪ್ರೀತಿಯನ್ನು ಹಂಚಿಕೊಳ್ತಾ ಇರುವಂತದ್ದು ಮತ್ತು ನನ್ನ ಶುಭಾಶಯಗಳು. ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲವಾದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಹಾಗೆ ಬೆಲ್ ಐಕನ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ನಿಮ್ಮ ಭೇಟಿ ಮುಂದಿನ ವರದಿಯೊಂದಿಗೆ. ನೋಡ್ತಾ ಇರಿ ಕನಸು ನ್ಯೂಸ್ ಗಂಗಾವತಿ.